ಕೆಲವೊಂದು ಮಾತ್ರ ಕಾಲುವೆ ಮೇನ್ ಕಾಲುವೆ ಇರೋದು ಒಂದೇ ತಾನೆ. ಹೋಗ್ಲಿ, ನಿಮ್ಗೆ ಇಂಗುಗುಂಡಿ ಹೊಡಿಬೇಕು ಕಾನ್ಸೆಪ್ಟ್ ಗೊತ್ತಿದೆ ಗ್ರಾಮ ಪಂಚಾಯತ್ ಅವ್ರಿಗೆ ಗೊತ್ತಿದ್ಯಾ? ಒಂದೊಂದು ಹಳ್ಳಿಯವರು ಕೊಡ್ಬೇಕು ಗೊತ್ತಿದ್ಯಾ? ಗೊತ್ತಿದೆ ನಿಮ್ಗೆ? ಎಲ್ಲಿ ಮಾಡಿದ್ರೆ ಎಷ್ಟು ಹಳ್ಳಿ ಮಾಡಿದ್ರೆ ಇಲ್ಲಿ ಈಗ ನಿಮ್ಮಲ್ಲಿ 6 ಪಂಚಾಯತಿ ಬರ್ತಲ್ಲ, 6 ಹಳ್ಳಿ ಪಂಚಾಯತಿಗೆ ಎಷ್ಟು ಹಳ್ಳಿ ಮಾಡ್ತಿದ್ರು ಇಂಗುಗುಂಡಿ? ಸರ್ ಕಮ್ಯುನಿಟಿ ಯಾವ್ದು ಮಾಡಿ ಸರ್, ನಾನು ಇಂಡಿವಿಜುವಲ್ ಮಾಡಿ. ನಾನು ಇಂಡಿವಿಜುವಲ್ ಕೇಳ್ತಾ ಇಲ್ಲ ನಿಮ್ಗೆ, ಇಂಡಿವಿಜುವಲ್ ಅವ್ರು ಮಾಡ್ಕೊತಾರೆ ಬಿಡಿ. ಕಮ್ಯುನಿಟಿಯಲ್ಲಿ 6 ಹಳ್ಳಿಯಲ್ಲಿ ಒಂದು ಮಾಡಿಲ್ಲ. ಇಲ್ಲ ಮತ್ತಮ್ಮ ಅಂತ ಮಾಡ್ಬೇಕ್ರಿ, ಗೆಲ್ಲಿದ್ರೆ ಎಲ್ಲ ಹೋಗ್ಬೇಕು, ಈಚ್ ವಿಲೇಜ್ ಇರಬೇಕು. ಅದೆಲ್ಲ ಹೋಗಿ ಸೇರ್ಕೊಳ್ಳುತ್ತೆ ಅಲ್ಲೇ. ಅದು ಒಂದು 20-30 ಅಡಿ ಹೊಡೆದ್ರೆ ಕ್ಲೀನಾಗಿ ಮುಚ್ಚಿಬಿಟ್ರೆ ಎಲ್ಲ ಹೋಗುತ್ತೆ ಹೊರಗಡೆ, ಏನಾಗೋದಿಲ್ಲ. ನೀವೆಲ್ಲ ಗರೀಜ್ ಬಿಟ್ಟು ಕಾಲುವೆಯಿಂದ ನದಿ ಈ ಥರ ಅದು ಹೇಳ್ತೀವಿ ಮಾಡಬೇಕು. ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ನಿಮ್ಮದು? 8,000 ಇದೆ. ಹಂಗಂದ್ರೆ ಇದು ತಗೊಳ್ಳಿ, SLW ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲೇ ನಮ್ಮ ರೈತ ತಗೊಂಡಿದ್ವಿ ಮೇಡಮ್, 2 ಕಂಪ್ಲೀಟ್ ಆಗಿದೆ, ಒಂದು ಆನ್ಗೋಯಿಂಗ್ ಇದೆ, ಮಾಡಿಸ್ತಾ ಇದ್ದೀವಿ ಸರ್. ಆಮೇಲೆ ಸರ್ ನಮ್ಮಲ್ಲಿ ಏನಾಗಿದೆ, ಖಾಲಿ ಜಾಗಗಳು ಇರ್ತಾವೆ ಸರ್, ಜಮೀನು ಕೆಲವ್ರಿಗೆ ಖಾಲಿ ನೀರು ಹೋಗಲ್ಲ ಮೇಡಮ್, ಅವ್ರು ಆ ನೀರನ್ನ ಬಿಡಿಸ್ಕೊಂಡು ಜಮೀನು ಮಾಡೋಕ್ಕೆ ಅವ್ರು ಏನೋ ಮಾಡ್ಕೊಳ್ಳಿ, ನಮ್ಮ ಸಂಬಂಧ ಇಲ್ಲ. ನಾನು ಗಲೀಜ್ ನೀರು ಎಲ್ಲಿ ಬಿಡ್ತಾ ಇದ್ದೀರಾ, ಅದಕ್ಕೆ ಇಂಗುಂಡಿ ಮಾಡಬೇಕು. ನೀವು ಮಾಡಿದ್ದೀರಾ? ನಮ್ಮ ನಿಮ್ಮ ಪಂಚಾಯತ್ ರಾಜ್ ಆಗ್ತಲ್ಲಿ ಏನೇನು ಮಾಡ್ಬೇಕು ಅಂತಿದೆಯಾ? ಪಂಚಾಯತ್ ನೋಡಿದ್ರೆ ನೀವು ಹಾಂ ಪ್ರಾವಿಷನ್ಸು. ಈಗ ನಮ್ಮಲ್ಲಿ 5 ಬಜೆಟ್ ತಗೊಂಡಿದ್ದೀವಿ, ಒಂದೊಂದು ಕಾಮಗಾರಿ 10 ಲಕ್ಷದ್ದು. ಅಲ್ಲ ರೀ, ನಿಮ್ಮ ಬಿಲ್ಡಿಂಗೇ ಒಂದು